ಸರ್, ಈಗ 18 ಜನರನ್ನು ಅಮಾನತು ಮಾಡಿದ್ದೀರಾ. ಈಗ ಸದನದಲ್ಲಿ ನಡೆದ ಘಟನೆಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಬಿಜೆಪಿ ಕೂಡ ಧಿಕ್ಕಾರ ಹಾಕಿ ಮುಗಿತು ಸರ್. ಇಷ್ಟು ದಿನ ಸದನ ಸುಗಮವಾಗಿ ನಡೆದು ಮನೆಯಲ್ಲಿ ಈ ಥರ ಆಗಿದ್ದು ಸರಿ ಅಂತ ಬಹುಶಃ ಭಾಳ ಅತ್ಯುತ್ತಮವಾಗಿ ಸದನ ನಡೆದುಕೊಂಡು ಸುಮಾರು 80ಕ್ಕಿಂತ ಅಧಿಕ ಸದಸ್ಯರು ಚರ್ಚೆ ಮಾಡಿ ಭಾಗವಹಿಸಿದ್ದಾರೆ. ಕಳೆದ ಕೆಲವೊಂದು ಘಟನೆ ನಡೆದಿದ್ದು ಅತ್ಯಂತ ವಿಷಾದನೀಯ. ಅದು ನಾನು ಸಭಾಧ್ಯಕ್ಷನಾಗಿ ನಾನು ಸಂವಿಧಾನದ ಪರವಾಗಿ ನಾನು ಇವತ್ತು ನಿಂತಿದ್ದೇನೆ. ಸಂವಿಧಾನ ಗೌರವ ಉಳಿಸುವ ಜವಾಬ್ದಾರಿ ನಂದು. ಸೊ ಸಂವಿಧಾನಬದ್ಧವಾಗಿ ನಾನು ನಡ್ಕೊಂಡಿದ್ದೇನೆ. ಮತ್ತು ಆರೋಪ ಪ್ರತ್ಯಾರೋಪ ಸ್ವಾಭಾವಿಕ, ನ್ಯಾಯ ಅನ್ಯಾಯ ಅಂತಲ್ಲ. ನ್ಯಾಯ ಏನಂತೇಳಿ ಜನಸಾಮಾನ್ಯ ಕಣ್ಣ ಮುಂದೆ ಇದೆ. ಜನಸಾಮಾನ್ಯದನ್ನು ತೀರ್ಮಾನ ಮಾಡ್ತಾರೆ. ಸರ್, ಈಗ ಸ್ಪೀಕರ್ ಸರ್ಕಾರದ ಭಾಗ ಆಗಿದ್ದಾರೆ ನೋಡಿ, ಅದೇ ನಾನು ಹೇಳಿದೆ ಅಲ್ಲ, ಅದೆಲ್ಲ ಜನ ತೀರ್ಮಾನ ಮಾಡ್ತಾರೆ. ಜನ ಸಾಮಾನ್ಯರು ಇವತ್ತು ನಿಮ್ಮ ಮುಖಾಂತರ ಏನು ನಡೆದಿದೆ, ಯಾವ ರೀತಿ ಆ ಸಂವಿಧಾನದ ಪೀಠಕ್ಕೆ ಅಗೌರವ ಸಂದಿದೆ, ಅದೆಲ್ಲ ಜನ ಇವತ್ತು ನೋಡಿದ್ದಾರೆ. ಸೊ ಅನ್ಯಾಯವನ್ನು ತೀರ್ಮಾನುವಂಥ ಒಂದು ಜವಾಬ್ದಾರಿಯನ್ನು ಈ ರಾಜ್ಯದ ಜನತೆ ಅದು ವಹಿಸ್ತಾ ವಿಶ್ವಾಸ ನನಗಿದೆ. ನಾನು ಮಾತ್ರ ಸಂವಿಧಾನ ಪರವಾಗಿ ನಾನು ನಿಂತು ನನ್ನ ಕೆಲಸವನ್ನು ಮಾಡಿದ್ದೇನೆ. ಅಲ್ಲ ಸರ್, ಈಗ 6 ತಿಂಗಳ ಅಮಾನತು ಅಂದರೆ ಸರ್ ಮುಂದೆ ಮಳೆಗಾಲದ ಅಧಿವೇಶನಕ್ಕೆ ಅವ್ರು ಇರಲ್ಲ ಯಾವುದು ಮಳೆಗಾಲ ಅಧಿವೇಶನ ಯಾವಾಗ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಅದರ ನಂತರ ತೀರ್ಮಾನ ಆಗುವುದು, ಅದು ಪ್ರಶ್ನೆ ಬೇರೆ. ಸರಿ. ಥ್ಯಾಂಕ್ ಯು.